ತಿನ್ನೋರೆ ಹುಷಾರ್ ಹುಷಾರ್. ರಾಜ್ಯಕ್ಕೂ ಕಾಲಿಟ್ಟಿದೆ H5N1 ಹಕ್ಕಿ ಜ್ವರ. ಹೆಸರುಘಟ್ಟದಲ್ಲಿರುವಂತಹ ಪೌಲ್ಟ್ರಿ ಫಾರ್ಮ್ನಲ್ಲಿ H5N1 ವೈರಸ್ ಪತ್ತೆ ಹಚ್ಚಲಾಗಿದೆ. ಹೆಸರುಘಟ್ಟದಲ್ಲಿರುವಂತಹ ರಾಜ್ಯ ಸರ್ಕಾರದ ಅಧೀನದಲ್ಲಿರುವಂತಹ ಫಾರ್ಮ್ ಇದಾಗಿದೆ. ಕೇಂದ್ರದ ಸೂಚನೆ ಮೇರೆಗೆ ಈಗ ಪೌಲ್ಟ್ರಿ ಫಾರ್ಮ್ನಲ್ಲಿ ಚೆಕ್ ಮಾಡಲಾಗ್ತಾ ಇದೆ, ತಪಾಸಣೆ ಮಾಡಲಾಗ್ತಾ ಇರುವಂತದ್ದು. ತಪಾಸಣೆ ಮಾಡುವಂತಹ ಸಂದರ್ಭದಲ್ಲಿ ಕೋಳಿಗಳಲ್ಲಿ H5N1 ವೈರಸ್ ಇರುವಂತದ್ದು ಪತ್ತೆ ಹಚ್ಚಲಾಗಿದೆ. ಕೋಳಿ ತಿನ್ನೋರು ಹುಷಾರಾಗಿರ್ಬೇಕು. ಯಾರಿಗಿಷ್ಟ ಇರಲ್ಲ ಹೇಳಿ, ಈ ನಾನ್ ವೆಜ್ ಪ್ರಿಯರು ದಿನ ನಾನ್ ವೆಜ್ ಇಲ್ಲ ಅಂತಂದ್ರೆ ಒಬ್ಬೊಬ್ರು ಊಟನೇ ಮಾಡಲ್ಲ. ಅಂಥದ್ರಲ್ಲಿ ಈಗ H5N1 ಹಕ್ಕಿ ಜ್ವರ ಪತ್ತೆ ಆಗಿದೆ. ಪತ್ತೆ ಹಚ್ಚಿದ್ದಾರೆ ಆರೋಗ್ಯಾಧಿಕಾರಿಗಳು. ತಿನ್ನುವ ಮುನ್ನ 100 ಬಾರಿ ಯೋಚನೆ ಮಾಡ್ಬೇಕಾಗತ್ತೆ. ಏನು ಆಗಲ್ಲ ಬಿಡಿ, ತಿನ್ಬಿಡೋಣ ಅಂತ ಹೇಳಿ ಅನ್ಕೊಂಡಿರ್ತಾರಲ್ಲ. ಮುಂದಿನ ನೋಡಿ, ಮುಂದಿನ ಆರೋಗ್ಯ ಸ್ಥಿತಿಗತಿ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗತ್ತೆ. ಹೆಸರುಘಟ್ಟದಲ್ಲಿರುವಂತಹ ಪೌಲ್ಟ್ರಿ ಫಾರ್ಮ್ನಲ್ಲಿ H5N1 ವೈರಸ್ ಪತ್ತೆ ಹಚ್ಚಿದ್ದಾರೆ. ಹೆಸರುಘಟ್ಟದಲ್ಲಿರುವಂತಹ ರಾಜ್ಯ ಸರ್ಕಾರದ ಅಧೀನದಲ್ಲಿರುವಂತಹ ಈ ಪೌಲ್ಟ್ರಿ ಫಾರ್ಮ್, ಕೇಂದ್ರದ ಸೂಚನೆ ಮೇರೆಗೆ ಪೌಲ್ಟ್ರಿ ಫಾರ್ಮ್ನಲ್ಲಿ ತಪಾಸಣೆಯನ್ನು ಮಾಡಲಾಗಿತ್ತು. ಯಾವಾಗ ತಪಾಸಣೆ ಮಾಡೋದಕ್ಕೆ ಮುಂದಾಗ್ತಾರೆ ಈ ಸಂದರ್ಭದಲ್ಲಿ H5N1 ಅನ್ನುವಂತಹ ಒಂದು ಹಕ್ಕಿ ಜ್ವರ ಪತ್ತೆಯಾಗಿದೆ. ಇದನ್ನ ತಿಂದುಬಿಟ್ರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ, ಆರೋಗ್ಯ ಸಾಕಷ್ಟು ಹದಗೆಡುತ್ತೆ ಅನ್ನುವಂತಹ ಕಾರಣಕ್ಕಾಗಿ ತಿನ್ಬೇಡಿ ಅಂತ ಹೇಳಿ ಕೂಡ ಸೂಚನೆ ಕೊಟ್ಟಿದ್ದಾರೆ. ತಪಾಸಣೆ ಮಾಡುವಂತಹ ಸಂದರ್ಭದಲ್ಲಿ ಕೋಳಿಗಳಲ್ಲಿ H5N1 ವೈರಸ್ ಇರುವಂತದ್ದು ಪತ್ತೆ ಹಚ್ಚಿದ್ದಾರೆ. ನೋಡಿ, ಜಾಗದಿಂದಲೇ ರಾಜ್ಯದ ವಿವಿಧ ಕಡೆಗೆ ಕೋಳಿಗಳನ್ನ ಸಪ್ಲೈ ಮಾಡಲಾಗುತ್ತೆ. ಕೋಳಿ ಸಾಕಾಣಿಕೆದಾರರನ್ನ ಕ್ವಾರಂಟೈನ್ ಮಾಡಿದ್ದಾರೆ ವೈದ್ಯಾಧಿಕಾರಿಗಳು. ಮತ್ತೆ ಸುತ್ತಮುತ್ತಲಿನ ಕೋಳಿ ಶೆಡ್ಗಳ ತಪಾಸಣೆ ನಡೆಸುವಂತೆ ಸೂಚನೆ ಕೊಡಲಾಗಿದೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಕೂಡ ಎಚ್ಚರಿಕೆಯ ನೋಟಿಸ್ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಹಕ್ಕಿ ಜ್ವರ ಬಂದ್ಬಿಟ್ಟಿದೆ, ಯಾರು ಕೂಡ ತಿನ್ಬೇಡಿ. ತಿಂದ್ರೆ ಎಷ್ಟರ ಮಟ್ಟಿಗೆ ನೀವು ಆರೋಗ್ಯ ಪರಿಸ್ಥಿತಿ ಎದುರಿಸಬೇಕಾಗತ್ತೆ. ಕೋಳಿ ಸಾಕಾಣಿಕೆ, ಕೋಳಿ ಅಂಗಡಿಗಳಲ್ಲಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಯಾಕಂತಂದ್ರೆ ರಾಜ್ಯದ ವಿವಿಧ ಕಡೆಗಳಲ್ಲೂ ಕೂಡ ಈ ಕೋಳಿಗಳನ್ನ ಸಪ್ಲೈ ಮಾಡಲಾಗುತ್ತೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನುತಾ. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನುತಾನ ಗಮನಿಸಿದ ಹಾಗೆ ಈಗ ಹಕ್ಕಿ ಜ್ವರ ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಯಾಕಂತಂದ್ರೆ ಕೆಲವೊಬ್ರು ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ, ನಾನ್ ವೆಜ್ ಇಲ್ಲ ಅಂತಂದ್ರೆ ಊಟನೇ ಮಾಡಲ್ಲ. ಅಂತದ್ರಲ್ಲಿ ಈಗ ಹಕ್ಕಿ ಜ್ವರ ಪತ್ತೆಯಾಗಿದೆ. ಮುಂದಿನ ಕ್ರಮ ಯಾವ ರೀತಿ ತೆಗೆದುಕೊಳ್ಳಲಾಗ್ತಾ ಇದೆ ವಿನುತಾ? ಈಗಾಗಲೇ ರಾಜ್ಯದಲ್ಲಿ ಹಕ್ಕಿ ಜ್ವರದ ಆತಂಕ ತಲೆದೋರಿರುವಂತದ್ದು. ಅದರಲ್ಲೂ ಕೂಡ ಬೆಂಗಳೂರಿನ ಹೆಸರುಘಟ್ಟದಲ್ಲಿರುವಂತಹ ಒಂದು ರಾಜ್ಯ ಸರ್ಕಾರದ ಅಧೀನಕ್ಕೆ ಬರುವಂತಹ ಪೌಲ್ಟ್ರಿ ಫಾರ್ಮ್ ಅಲ್ಲಿ H5N1 ವೈರಸ್ ಇದೀಗ ಪತ್ತೆಯಾಗಿರುವಂತದ್ದು. ಒಂದು ಕೇಂದ್ರ ಸರ್ಕಾರದ ಸೂಚನೆಯ ಮೇರೆಗೆ ಈ ಒಂದು ಸ್ಥಳಕ್ಕೆ ಪರಿಶೀಲನೆಯನ್ನು ಕೂಡ ಮಾಡಲಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಸಂದರ್ಭದ ವೇಳೆಯಲ್ಲಿ ಸೋಂಕು ಇರೋದು ಅಧಿಕಾರಿಗಳ ಮೂಲಕ ದೃಢಪಟ್ಟಿರುವಂತದ್ದು. ತಕ್ಷಣವೇ ಈ ಒಂದು ಅಧಿಕಾರಿಗಳು ಫಾರಂ ಅನ್ನು ಕೂಡ ಜೊತೆಗೆ ಆ ಒಂದು ಪ್ರದೇಶದಿಂದ ವಿವಿಧ ರಾಜ್ಯಗಳಿಗೆ ಏನು ಕೋಳಿ ಸರಬರಾಜು ಆಗ್ತಾ ಇತ್ತು, ಆ ಒಂದು ಹಿನ್ನೆಲೆಯಲ್ಲಿ ಇದೀಗ ಮುನ್ನೆಚ್ಚರಿಕೆ ಕ್ರಮವನ್ನು ಕೂಡ ತೆಗೆದುಕೊಂಡಿರುವುದು. ಯಾಕಂದ್ರೆ ಈಗ ಬೇಸಿಗೆ ಕಾಲದಲ್ಲಿ ತಾಪಮಾನ ಹೆಚ್ಚಾಗಿರುತ್ತೆ. ಈ ಒಂದು ತಾಪಮಾನ ಹೆಚ್ಚಾದಂತೆ ಎಷ್ಟು ವೇಗವಾಗಿ ಹರಡುತ್ತೆ ವೈರಸ್ ಅಂದ್ರೆ ಅದು ನಿಜಕ್ಕೂ ಹೇಳೋದಕ್ಕೂ ಸಾಧ್ಯ ಇಲ್ಲ. ಕ್ಷಣಾರ್ಧದಲ್ಲಿ ನಾನಾ ದೂರ ಕ್ರಮಿಸುವಂತಹ ಸಾಮರ್ಥ್ಯವನ್ನು ಈ ಒಂದು ವೈರಸ್ಗಳು ಹೊಂದಿರುವಂತದ್ದು. AVM ಇನ್ಸೂರೆನ್ಸ್ ಎಂದು ಕರೆಯಲ್ಪಡುವಂತಹ ಈ ಒಂದು ಬ್ಲಡ್ ಬ್ಲೂ ಏನಿದೆ, ಇದು ಅತ್ಯಂತ ಅಪಾಯಕಾರಿಯಾದಂತಹ ವೈರಸ್. ಇದು ಕೇವಲ ಪಕ್ಷಿಗಳಿಗೆ ಮಾತ್ರವಲ್ಲ, ಜೊತೆಗೆ ಮನುಷ್ಯರಾಗಿರ್ಬೋದು, ಹಾಗೆ ಇತರ ಪ್ರಾಣಿಗಳಲ್ಲೂ ಕೂಡ ಈ ಒಂದು ಕಂಡು ಬರುವಂತ ಸಾಧ್ಯತೆ ಅಧಿಕವಾಗಿರುವಂತದ್ದು. ಇನ್ನ ಇದೀಗ ಪ್ರಾರಂಭದಲ್ಲಿ ಈ ಒಂದು ವೈರಸ್ ನಗರದಲ್ಲಿ ಕಂಡು ಬಂದಿದ್ರಿಂದ ಪೌಲ್ಟ್ರಿ ಫಾರ್ಮ್ ನಲ್ಲಿ ಕೆಲಸ ಮಾಡಿದಂತ ಕೆಲವೊಂದಷ್ಟು ಕೋಳಿ ಸಾಗಾಣಿಕೆದಾರರು ಯಾರೆಲ್ಲ ಇದ್ರು ಅವರನ್ನ ವೈದ್ಯಾಧಿಕಾರಿಗಳು ಈಗ ಕ್ವಾರಂಟೈನ್ ಕೂಡ ಮಾಡಿರುವಂತದ್ದು. ಯಾಕಂದ್ರೆ ಮತ್ತೊಂದಷ್ಟು ಜನರಿಗೆ ಸೋಂಕು ಹರಡುವುದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಇದೀಗ ಕ್ವಾರಂಟೈನ್ಗೆ ಒಳಪಡಿಸಿರುವಂತದ್ದು. ಜೊತೆಗೆ ಸುತ್ತಮುತ್ತಲಿನ ಏನು ಕೋಳಿ ಶೆಡ್ಗಳಿತ್ತು ಅಲ್ಲೂ ಕೂಡ ಈಗಾಗಲೇ ತಪಾಸಣೆಯನ್ನ ನಡೆಸುವಂತೆ ಪಶು ವೈದ್ಯ ಅಧಿಕಾರಿಗಳಿಗೂ ಕೂಡ ರಾಜ್ಯ ಸರ್ಕಾರ ಸೂಚನೆಯನ್ನ ನೀಡಿರುವಂತದ್ದು. ಜೊತೆಗೆ ಆ ಒಂದು ಸೀಮಿತ ಪ್ರದೇಶ ಏನಿತ್ತು ಅಲ್ಲಿ ಎಚ್ಚರಿಕೆ ನೋಟಿಸ್ ಕೂಡ ಹಾಕಲಾಗಿದೆ. ಕೋಳಿ ಸಾಗಾಣಿಕೆ ಕೇಂದ್ರಗಳಾಗಿರ್ಬೋದು, ಜೊತೆಗೆ ಕೋಳಿ ಅಂಗಡಿಗಳೆಲ್ಲೆಲ್ಲ ಇದೆ ಅದೆಲ್ಲವೂ ಕೂಡ ವಿಶೇಷವಾಗಿ
ಪರಿಶೀಲನೆಯನ್ನು ಕೂಡ ನಡೆಸಲಾಗ್ತಾ ಇದೆ ದೀಪಾ. ಎಸ್ ವಿನುತಾ, ಅಂದಹಾಗೆ ಈಗ ಸರ್ವೇ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಜನಗಳು ಒಂದ್ ರೀತಿಯಾಗಿ ಆತಂಕಕ್ಕೆ ಒಳಗಾಗ್ಬಿಡ್ತಾರೆ. ಹಕ್ಕಿ ಜ್ವರ ಬಂದ್ಬಿಟ್ರೆ ನಮ್ಗೆಲ್ಲಿ ಎಫೆಕ್ಟ್ ಆಗುತ್ತೆ ಇದ್ರ ಮೇಲೆ ಅಂತ ಹೇಳಿ. ಸೊ ಹಾಗಾಗಿ ಅವ್ರಿಗೆ ಯಾವ ರೀತಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಮತ್ತು ಆ ಜಾಗಕ್ಕೆ ಯಾರೆಲ್ಲ ಅಧಿಕಾರಿಗಳು ಭೇಟಿ ಕೊಟ್ಟಿದ್ರು ವಿನುತಾ? ಎಸ್ ದೀಪ, ಯಾಕಂದ್ರೆ ಇಲ್ಲಿ ಯಾವುದೇ ಒಂದು ಸೋಂಕು ಹರಡುತ್ತೆ ಅಂದ್ರೆ ಅಲ್ಲಿ ಮೊದಲು ಮನುಷ್ಯರು ಏನಿರ್ತಾರೆ, ಸಾಮಾನ್ಯ ಜನತೆ, ಅಲ್ಲಿ ಸುತ್ತಮುತ್ತಲಿನ ಜನತೆ ಪ್ಯಾನಿಕ್ ಆಗೋದು ಹೆಚ್ಚಾಗಿ ಕಂಡು ಬರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ಕೂಡ ಈಗಾಗಲೇ ವಹಿಸ್ಬೇಕು ಅನ್ನುವಂತಹ ಮಾರ್ಗದರ್ಶನವನ್ನ ಅಧಿಕಾರಿಗಳು ಭೇಟಿ ನೀಡಿದಂತ ಸಂದರ್ಭದಲ್ಲಿ ತಿಳಿಸಿರುವಂತದ್ದು. ಇದು ಮನುಷ್ಯರಿಗೆ ಹರಡಬಹುದಾಗಿರೋದ್ರಿಂದ ಸಾರ್ವಜನಿಕವಾಗಿ ಸಾಮಾನ್ಯವಾಗಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನ ಇಲ್ಲಿ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಎಲ್ಲಿ ಸ್ವಚ್ಛತೆ ಇರೋದಿಲ್ವೋ ಅಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಸೋಂಕುಗಳು ಹರಡುವಂತಹ ಸಾಧ್ಯತೆ ಇರುತ್ತೆ. ಗಲೀಜು ಹೆಚ್ಚಾದಷ್ಟು ಕೂಡ ಅಲ್ಲಿ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಗೆ ಒಂದು ಪೂರಕವಾದ ವಾತಾವರಣ ನಿರ್ಮಾಣವಾಗಿರೋದ್ರಿಂದ ಅದನ್ನ ತಪ್ಪಿಸುವ ನಿಟ್ಟಿನಲ್ಲಿ ಸ್ವಚ್ಛತೆಗೆ ಇಲ್ಲಿ ಮೊದಲ ಆದ್ಯತೆಯನ್ನ ನಾವು ನೀಡಬೇಕಾಗುತ್ತೆ. ಇನ್ನ ಯಾರು ಇಲ್ಲ ಸೋಂಕಿತ ವ್ಯಕ್ತಿಗಳಿರ್ತಾರೆ ಅಥವಾ ಸೋಂಕಿತ ಹಕ್ಕಿಗಳಿರುತ್ತೆ, ಅದನ್ನ ನಾವು ಆದಷ್ಟು ಸ್ಪರ್ಶ ಮಾಡೋದನ್ನ, ಅದರಿಂದ ನಿಯಂತ್ರಣ ಅಂದ್ರೆ ಅಂತರವನ್ನ ಕಾಯ್ದುಕೊಳ್ಳೋದು ಕೂಡ ಅನಿವಾರ್ಯವಾಗಿರುವಂತದ್ದು. ಇನ್ನ ಜೊತೆಗೆ ಸಾಮಾನ್ಯ ಅಂತ ಅಂದ್ರೆ ಪ್ರಾಣಿ ಅಂದ್ರೆ ಮಧ್ಯ ಏನಿದು ಮಾಂಸಾಹಾರ ಪ್ರಿಯರು ಯಾರೆಲ್ಲ ಇರ್ತಾರೆ, ಅವರು ಇಂತಹ ಒಂದು ಮಾಂಸವನ್ನ ಸೇವಿಸುವ ಮೊದಲು ಚೆನ್ನಾಗಿ ತೊಳೆದು ಜೊತೆಗೆ ಚೆನ್ನಾಗಿ ಬೇಯಿಸಿ ಅದನ್ನ ಸೇವಿಸೋದ್ರಿಂದ ಸಾಮಾನ್ಯವಾಗಿ ಇಂತಹ ಸೋಂಕುಗಳು ಹರಡುವಂತಹ ಪ್ರಮಾಣ ಕಡಿಮೆ ಇರುವಂತದ್ದು. ಜೊತೆಗೆ ಹಸಿ ಮೊಟ್ಟೆಗಳನ್ನ ಕುಡಿಯೋದಾಗಿರ್ಬೋದು, ಸಾಕಷ್ಟು ಜನ ಹಸಿ ಮೊಟ್ಟೆಯನ್ನ ಕುಡಿಯುವ ಅಭ್ಯಾಸವನ್ನ ಮಾಡ್ಕೊಂಡಿರ್ತಾರೆ, ಅದನ್ನ ತಡೆಗಟ್ಟುವಂತದ್ದಾಗಿರ್ಬೋದು, ಅಥವಾ ಸರಿಯಾಗಿ ಬೇಯಿಸದ ಮಾಂಸವನ್ನ, ಅರೆಬರೆ ಬಂದಂತ ಮಾಂಸವನ್ನ ತಿನ್ನೋದಾಗಿರ್ಬೋದು, ಅದೆಲ್ಲವನ್ನು ಕೂಡ ತಪ್ಪಿಸಿದ್ದೆ ಆದ್ರೆ ಒಂದ್ ರೀತಿಯಲ್ಲಿ ನಾವು ಈ ಸೋಂಕು ಹರಡದಂತೆ ನಮ್ಮ ನಿಯಂತ್ರಣದಲ್ಲಿ ನಾವು ಇಡ್ಬೋದಾಗುತ್ತೆ. ಜೊತೆಗೆ ಕೈಗಳನ್ನ ನಿಯಮಿತವಾಗಿ ತೊಳೆಯೋದ್ರಿಂದ, ಜೊತೆಗೆ ಸ್ಯಾನಿಟೈಸರ್ ಗಳನ್ನ ಬಳಕೆ ಮಾಡೋದ್ರಿಂದ ನಮ್ಮಲ್ಲಿ ನಾವು ಸುರಕ್ಷಿತ ಕ್ರಮಗಳನ್ನ ಅಳವಡಿಸುವ ಮೂಲಕ ಸೋಂಕುಗಳನ್ನ ಹರಡುವಿಕೆಯನ್ನ ತಪ್ಪಿಸೋದಕ್ಕೆ ಒಂದು ರೀತಿ ನೆರವಾಗುವಂತೆ ಹೇಳ್ಬೋದು ದೀಪಾ. ಎಸ್ ವಿನುತಾ, ತಮ್ಮ ಮಾಹಿತಿಗಾಗಿ